ಸ್ನೇಹಿತರೆ ನಮಸ್ಕಾರ. ನಮ್ಮ ಜನ ಎಂಥ ಮುಟ್ಟಾಳ್ತಿದಾರಂದರೆ, ಈ ಟಿ ವಿಲಿ ಬರ್ತಾರಲ್ಲ ತುಕಾಲಿ ಸ್ವಾಮೀಜಿಗಳಿಗೆ ಫೋನ್ ಮಾಡಿ, ಬುದ್ಧಿ ನನಗೆ ಮದುವೆ ಆಗಿಲ್ಲ, ಸ್ವಾಮೀಜಿ ನನಗೆ ಮದುವೆ ಆಗಿಲ್ಲ, ನನಗೆ ಮಕ್ಕಳಾಗಿಲ್ಲ, ನನಗೆ ಮಣ್ಣಂಗಟ್ಟೆ ಆಗಿಲ್ಲ, ನಾವು ಮನೆ ಕಟ್ಸಿಲ್ಲ, ನಾವು ಸೈಡ್ ತಗೊಂಡಿಲ್ಲ, ಇಂಥ ಕೆಪ್ರುಗಳು ಅಂಥ ಕೆಪ್ರುಗಳಿಗೆ ಫೋನ್ ಮಾಡಿ ಕೇಳ್ತವೆ. ಆ ಕೆಪ್ರುಗಳ ಜೀವನನೇ ಗೊತ್ತಿಲ್ಲ, ಹೆಂಗಿರಬೇಕು, ನಾವು ಹೆಂಗೆ, ನಮ್ಮ ಜೀವನ ಹೆಂಗಿರುತ್ತೆ, ನಾವು ಹೆಂಗೆ ಆಯ್ತೀವಿ, ಯಾವಾಗ ಸೊತ್ತಾಯ್ತೀವಿ, ಯಾವಾಗ ಇರ್ತೀವೋ ಯಾವಾಗಿಲ್ವೋ ಅವಕ್ಕೆ ಗೊತ್ತಿಲ್ಲ. ಇನ್ನು ಇವು ಫೋನ್ ಮಾಡಿ, ಸಮೇ ನನ್ನ ಮಗನಿಗೆ ಮದುವೆ ಆಗಿಲ್ಲ, ಸಮೇ ಗಂಡು ಹೆಣ್ಣು ಎಲ್ಲಿ ಸಿಗುತ್ತೆ, ಈಗ ಹೆಣ್ಣು ಎಲ್ಲಿ ಸಿಗ್ತವೆ ಇವಾಗ? 1990 ಇಸ್ವಿಲಿ ಅವಾಗೆಲ್ಲ ಅದೇನೋ ಕಂಡು ಬಿಟ್ರು. ಅವಾಗೆಲ್ಲ ಎಲ್ಲೆಲ್ಲಿ ಹೆಣ್ಣು ಸಿಜರಿನ್ ಮಾಡಿಸಿದ್ರು. ಇದು ಅಂಥದ್ದು ಚಾನಿಂಗ್ ಮಾಡುವಾಗ ಎಲ್ಲರನ್ನೂ ಒಳಗಡೆ ಹೊಟ್ಟೆ ಒಳಗೆ ಸಾಯಿಸ್ಕೊಂಬಿಟ್ರು. ಈಗ ಹೆಣ್ಣುಗಳಿಲ್ಲ, ಈಗ ಅಲೋಲೋಲ ಅಂತ ಹೇಳಿ ಬಿಡ್ಕೊಂಡು ಸಾಯ್ತವೆ, ಹೆಣ್ಣು ಕೊಡ್ತಾಯಿಲ್ಲ ಅಂತ. ಇಂಥ ಕೆಪ್ರುಗಳಿಗೆ ನೀವು ಫೋನ್ ಮಾಡಿ, ಆ ಕೆಪ್ರುಗಳಿಗೆ ಕೆಪ್ರುಗಳು ಫೋನ್ ಮಾಡಿ, ನನಗೆ ಮದುವೆ ಆಗಿಲ್ಲ, ನಾನು 1 ಸತಿ ಮಾಲೆ ಹಾಕಿದ್ದೀನಿ, 2 ಸತಿ ಮಾಲೆ ಹಾಕಿದ್ದೀನಿ, ಅಯ್ಯೋ ಕೆಪ್ರುಗಳ ಇಂಥವಕ್ಕೆಲ್ಲ ಫೋನ್ ಮಾಡ್ತಿರಲ್ಲ, ನಿಮಗೆ ದೇವ್ರಣಿ ಬುದ್ಧಿ ಇಲ್ಲ. ನಿಜವಾಗ್ಲೂ ಯಾವಾಗ ಏನಾಗಬೇಕಾಗುತ್ತೋ ಅದು ಖಂಡಿತ ಆಗುತ್ತೆ. ಸ್ವಲ್ಪ ತಾಳ್ಮೆ ಸಮಾಧಾನ ಬೇಕು. ಆದರೆ ಇತ್ತೀಚಿನ ಯುವಕರಿಗೆ ಮದುವೆ ಆಗೋದು ಖಂಡಿತ ಸುಳ್ಳು. ಆಗುತ್ತೆ ಅಂದ್ರೆ ಲೇಟಾಗಿ ಆಗುತ್ತೆ ಮದುವೆ, ಬೇಗ ಅಂತ ಆಗಲ್ಲ. ಹೆಣ್ಣುಗಳು ಸಿಗಲ್ಲ. ಯಾಕಂದರೆ ಇವತ್ತು ಹೆಣ್ಮಕ್ಳು ನೋಡ್ತಾ ಇದ್ರಲ್ಲ ತಿರ್ಕೇಸೋಕೆ, ಸಂಸಾರ ಮಾಡೋಕ್ಕೆ ಮದುವೆ ಆಗಲ್ಲ. ಇವತ್ತು ಸಂಸಾರ ಹಾಳು ಮಾಡೋಕ್ಕೆ, ಹಾಳು ಮಾಡೋಕ್ಕೆ ಇವತ್ತು ಮದುವೆ ಆಯ್ತವೆ. ದಯವಿಟ್ಟು ಇಂಥವ್ರಿಗೆ ಫೋನ್ ಮಾಡೋದು ಬಿಡಿ, ನೆಮ್ಮದಿ ಆಗಿ ಜೀವನ ಮಾಡೋದು ಕಲೀರಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ದಂಡಪಿಂಡದ ವಿಡಿಯೋ ಬರ್ತಾ ಇದೆ. ನನಗೆ ಇನ್ನೂ ಮದುವೆನೇ ಆಗಿಲ್ಲ ಸರ್, ಮದುವೆನೂ ಆಗಿಲ್ಲ, ಏನೂ ಆಗಿಲ್ಲ, ಗೋಡೆಗೆ ಸರ್ವಿಸೂ ಆಗಿಲ್ಲ. ಓಕೆ, ಮನೇಲಿ ಯಾರು ಇದ್ದೀರ ಮೋಹನ್? ಸರ್, ನಮ್ಮ ಮನೇಲಿ ನಾನು, ನಮ್ಮಪ್ಪ, ನಮ್ಮಮ್ಮ. ಎಲ್ಲಿದೆ ಮನೆ? ಬೆಂಗಳೂರು ಸರ್, ಪಿಂಡ 2nd ಸ್ಟೇಜು. ಸ್ವಂತ ಮನೆ? ಸ್ವಂತ ಮನೆ ಬಂದು ಸರ್ ಹಾಸನ ಸರ್. ಇಲ್ಲಿ ಬಾಡಿಗೆ ಮನೆ ಇದ್ದೀರಾ? ನಿಮ್ಮ ಅಪ್ಪ ಏನು ಮಾಡ್ತಾರೆ, ನೀವೇನು ಮಾಡ್ತೀರಾ? ನಮ್ಮ ಅಪ್ಪ ಮಾಡೋದು ಸರ್ ಇದು ಸರ್, ನಾನು ಫಾರ್ಮರು, ರೈತ. ಓಕೆ, ನಿಮ್ಮ ಅಪ್ಪ ಊರಲ್ಲಿದ್ದಾರೆ, ನೀವು ಬೆಂಗಳೂರಲ್ಲಿದೆಯಾ? ಹೌದು. ಏನು ಮಾಡ್ತೀರಾ ಮೋಹನ್ ನೀನು? ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ಸರ್, ಕಂಪ್ನಿಲಿ. ಯಾವ ಕಂಪ್ನಿ? PTP ಅಂತ. ಎಷ್ಟು ಬರೋ ಸಂಬಳ? 25,000 ಬರುತ್ತೆ ಇವರಿಗೆ. ಓಕೆ, ಯಾವಾಗ ಶಬರಿಮಲೆಗೆ ಮಾಲೆ ಹಾಕಿದ್ರಾ? ಗುರುಜಿ ಹಾಕಿದೀನಿ ಗುರುಜಿ, ಶಬರಿಮಲೆಗೆ ಹಾಕಿದೀನಿ. ಎಷ್ಟು ವರ್ಷ ಹಾಕಿದ್ರಾ? 1 ವರ್ಷ ಹಾಕಿದೀನಿ ಗುರುಜಿ. 1 ವರ್ಷ ಹಾಕಿ ಬಿಡಬಾರ್ದು. ಬಿಡೋದಲ್ಲ, 5 ವರ್ಷ ಶಬರಿಮಲೆಗೆ ಮಾಲೆ ಹಾಕ್ತೀನಿ ಅಂತ ಹರಕೆ ಹೊತ್ಕೊಳ್ಳಿ. ಮಾಳಿಗೆ ಪರ್ವತಮ್ಮ ದೇವಿ ಟೆಂಪಲ್ಗೆ ಹೋಗಿ ಸ್ಟಾರ್ಟ್ ಮಾಡಿ. ಪ್ರತಿ ಗುರುವಾರ ನನ್ನ ಹೆಸರಲ್ಲಿ ನೀವು ಉಪವಾಸ ಸ್ಟಾರ್ಟ್ ಮಾಡಿ. ಪ್ರತಿ ಗುರುವಾರ ನಿಮ್ಮ ಹೆಸರಲ್ಲಿ? ಆರ್ಯವರ್ಧನ್ ಒಬ್ರು ದೇವರು ಅಂತ ತಿಳ್ಕೊಂಡೆ ಉಪವಾಸ ಸ್ಟಾರ್ಟ್ ಮಾಡಂಗ ಒಳ್ಳೇದಾಗುತ್ತೆ. ಸರ್ ಬಿಡಿ, ನಿಮ್ಮ ಪರ್ಸ್ನಲಿ ಬರ್ರಿ, ನಮ್ಗೆ ಬೇರೆದೆಲ್ಲ ಬೇಡ. ನಾನೊಂದು ಹೇಳ್ತೀನಿ ಕೇಳ್ರಿ, ಆರ್ಯವರ್ಧನ ಒಂದು ದೇವರು ಅಂತ ತಿಳ್ಕೊಂಡು ಉಪವಾಸ ಸ್ಟಾರ್ಟ್ ಮಾಡಿ ಪ್ರತಿ ನಿಮ್ಮ ಮದುವೆ ಹೇಳಕ್ ಬಿಡಿ ಒಂಚೂರು ನನ್ನ. ಪ್ರತಿ ಗುರುವಾರ ಆರ್ಯವರ್ಧನ್ ದೇವರು ಅಂತ ಅನ್ಕೊಂಡು ನೀವು ಉಪವಾಸ ಸ್ಟಾರ್ಟ್ ಮಾಡಿ. ಖಂಡಿತ ಕೂಡ ನಿಮ್ಮ ಮದುವೆ 100% ಆಗುತ್ತೆ. ಭಯ ಪಡಬೇಡಿ. ಪ್ರತಿ ಗುರುವಾರ ಉಪವಾಸ ಸ್ಟಾರ್ಟ್ ಮಾಡಿ. ಸಂಜೆ ಮೇಲೆ ಖಂಡಿತ ಕೂಡ ನಿಮ್ಮ ತಂದೆಗೋ ತಾಯಿಗೋ ನಮಸ್ಕಾರ ಮಾಡಿ ಊಟ ಮಾಡಿ. ಅಂದರೆ ನಾನು ಹೇಳಿದ್ದು ಪ್ರತಿ ಗುರುವಾರ ಉಪವಾಸ ಇದು. ಊಟ ಮಾಡೋಕ್ಕಿಂತ ಮುಂಚೆ ಸಂಜೆ ಟೈಮ್ 6 ಗಂಟೆ ಆದಮೇಲೆ ನಿಮ್ಮ ತಂದೆಗೋ ತಾಯಿಗೋ ನಮಸ್ಕಾರ ಮಾಡಿ, ಪಾದಕ್ಕೆ ನಮಸ್ಕಾರ ಮಾಡಿ ಊಟ ಸ್ಟಾರ್ಟ್ ಮಾಡಿ. ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ. ಯಾವಾಗ ಆಗುತ್ತೆ ಗುರುಜಿ ಮದುವೆ? ಫಸ್ಟ್ ಸ್ಟಾರ್ಟ್ ಮಾಡಿ, ಒಂದು 2 ಅವರ್ ಆದಮೇಲೆ ಫೋನ್ ಮಾಡಿ, ಮತ್ತೆ ಸಿಗ್ತೀನಿ. ಒಳ್ಳೆಯದಾಗಲಿ.